ಎನ್ಡಿಎನಲ್ಲಿ ಗೊಂದಲ ನಿರ್ಮಾಣವಾಗದಂತೆ ಬಿಜೆಪಿ ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮಿತ್ರ ಪಕ್ಷಗಳ ನಡುವಿನ ಮಾತುಕತೆಗೆ ನಾಯಕರನ್ನ ನೇಮಕ ಮಾಡಿಬಿಟ್ಟಿದೆ. ಅಂದ್ರೆ ಅಲ್ಲಿ ಯಾವುದೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು, ಅಥವಾ ಬಿಜೆಪಿ ನಾಯಕರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನುವಂತಹ ಅಪವಾದ ಕೂಡ ಬಿಜೆಪಿ ನಾಯಕರ ಮೇಲೆ ಬರಬಾರ್ದು. ಸೊ ಹಾಗಾಗಿ ಟಿಡಿಪಿ ಬಿಜೆಪಿ ನಡುವಿನ ಸಮನ್ವಯತೆಗೆ ಇಬ್ಬರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಪಿಯೂಷ್ ಗೋಯಲ್ ಮತ್ತು ಅಶ್ವಿನಿ ವೈಷ್ಣವ್ ಕೇವಲ ಟಿಡಿಪಿ ಮಾತ್ರವಲ್ಲ, ಜೆಡಿಯು ನಾಯಕರ ಜೊತೆಯೂ ಕೂಡ ಈ ಇಬ್ಬರು ನಾಯಕರು ಸಮನ್ವಯ ಸಾಧಿಸ್ತಾರೆ. ಅಂದ್ರೆ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ದಂತಹ ಸಂದರ್ಭದಲ್ಲಿ, ಅಥವಾ ಏನಾದ್ರೂ ಮುನಿಸು ಇದ್ದಂತಹ ಸಂದರ್ಭದಲ್ಲಿ, ಅಥವಾ ತಾವೇನಾದ್ರೂ ಮಾಹಿತಿಯನ್ನ ಹಂಚ್ಕೋಬಹುದು ಅಥವಾ ಸಲಹೆಯನ್ನ ನೀಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರನ್ನ ಟಿಡಿಪಿ ಮತ್ತು ಜೆಡಿಯು ನಾಯಕರು ಸಂಪರ್ಕ ಮಾಡ್ತಾರೆ. ಪಿಯೂಷ್ ಗೋಯಲ್ ಮತ್ತು ಅಶ್ವಿನಿ ವೈಷ್ಣವ್ ಅವರನ್ನ ಸಮನ್ವಯತೆಗೋಸ್ಕರನೇ ಬಿಜೆಪಿ ಈಗ ತೀರ್ಮಾನ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್. ಇಂತಹ ಮೈತ್ರಿ ಸರ್ಕಾರದಲ್ಲಿ ಸಮನ್ವಯತೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಗೊಂದಲದ ಗೂಡಾಗುತ್ತೆ. ಸೊ ಆ ಸಮನ್ವಯತೆಯನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ, ಸಮನ್ವಯತೆಯನ್ನ ಸಾಧಿಸೋದಕ್ಕೆ ಅಶ್ವಿನಿ ವೈಷ್ಣವ್ ಮತ್ತು ಗೋಯಲ್ ಅವರಿಗೆ ಮಹತ್ವದ ಕೆಲಸ ನೀಡಲಾಗಿದೆ. ಇವರು ಯಾವ ರೀತಿಯಾಗಿ ಕೆಲಸ ಮಾಡಬೇಕಾಗುತ್ತೆ ಮತ್ತು ಈ ಸಮನ್ವಯ ಸಮಿತಿಗೆ ಅಥವಾ ಸಮನ್ವಯತೆ ಸಾಧಿಸೋದಕ್ಕೆ ಇಬ್ಬರನ್ನ ನೇಮಿಸಿರೋದು ಬಿಜೆಪಿಗೆ ಹೇಗೆ ಹೆಲ್ಪ್ ಆಗುತ್ತೆ? ಸಭಾ ಈಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಎನ್ಡಿಎ ಮೈತ್ರಿಕೂಟದ ನಾಯಕರುಗಳನ್ನ ಒಗ್ಗಟ್ಟಾಗಿಟ್ಕೊಳ್ಳುವಂಥದ್ದು ಮತ್ತೆ ಅವರ ಬೇಡಿಕೆಗಳನ್ನ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದ್ಗಡೆ ತಂದು ಒಪ್ಪಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಒಬ್ಬ ನಿರ್ದಿಷ್ಟವಾದಂತಹ ಮತ್ತೆ ಅನುಭವಿ ಆಗಿರ್ತಕ್ಕಂತಹ ವ್ಯಕ್ತಿಗಳು ಬೇಕಾಗಿರ್ತಾರೆ. ಆ ಕಾರಣಕ್ಕಾಗಿ ಈಗಾಗಲೇ ಈ ಇಬ್ರು ನಾಯಕರು ಅಶ್ವಿನಿ ವೈಷ್ಣವ್ ಆಗಿರ್ಬೋದು ಅಥವಾ ಏನಂದ್ರೆ ಗೋಯಲ್ ಆಗಿರ್ಬೋದು, ಇಬ್ರು ಸಹಿತ ಏನಂತಂದ್ರೆ ಕಳೆದ ಬಾರಿಯ ಏನಂದ್ರೆ ಸರ್ಕಾರದ ಭಾಗವಾಗಿದ್ರು ಮತ್ತೆ ಅದ್ಭುತವಾಗಿ ಬಹಳಷ್ಟು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂತಹ ಚುನಾವಣೆಯ ನಂತರದ ರಾಜಕೀಯ ಬೆಳವಣಿಗೆಯಲ್ಲೂ ಸಹಿತ ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂತಹ ನಾಯಕರುಗಳಾಗಿದ್ದಾರೆ. ಹಾಗಾಗಿಯೇ ಇಬ್ರು ನಾಯಕರನ್ನು ಸಹಿತ ಈಗಾಗಲೇ, ಯಾಕಂದ್ರೆ ಇವರಿಬ್ರು ಸಹಿತ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ ಏನಂದ್ರೆ ಬಹಳಷ್ಟು ಆಪ್ತರಾಗಿರುವಂತದ್ದು ಮತ್ತೆ ಬಹಳಷ್ಟು ಏನಂದ್ರೆ ಕೆಲಸಗಳನ್ನು ನಿಭಾಯಿಸಿರುವಂತಹ ಅನುಭವ ಸಹಿತ ಹಿಂದೆನೂ ಇದೆ. ಹಾಗಾಗಿ ಇಬ್ರು ನಾಯಕರುಗಳನ್ನ, ಒಂದು ಪಿಯೂಷ್ ಗೋಯಲ್ ಟಿಡಿಪಿ ನಾಯಕರುಗಳ ಜೊತೆಗೆ ಏನಂದ್ರೆ ಸಮನ್ವಯ ಸಲುವಾಗಿ ಏನಂದ್ರೆ ವ್ಯವಸ್ಥೆಯನ್ನ ಮಾಡಲಾಗಿದೆ, ಮತ್ತೊಂದು ಅಶ್ವಿನಿ ವೈಷ್ಣವ್ ಅವರನ್ನ ಜೆಡಿಯು ನಾಯಕರುಗಳ ಜೊತೆಗೆ ಕೂತ್ಕೊಂಡು ಚರ್ಚೆಯನ್ನ ಮಾಡಿ, ಯಾಕಂದ್ರೆ ಈಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಏನಂದ್ರೆ ಸಚಿವ ಸಂಪುಟದ ವಿಚಾರವಾಗಿ ಎಷ್ಟು ಜನರನ್ನ ತೆಗೆದುಕೊಳ್ಳಬೇಕು, ಎಷ್ಟು ಜನರನ್ನ ಬಿಡಬೇಕು, ಅದರ ಜೊತೆಗೆ ಏನಂದ್ರೆ ಯಾವೆಲ್ಲ ಖಾತೆಗಳನ್ನ ಕೊಡಬೇಕು, ಈ ಒಂದು ಲೆಕ್ಕಾಚಾರ ಏನ್ ನಡೀತಿದೆಯಲ್ಲ, ಈ ಲೆಕ್ಕಾಚಾರಗಳಲ್ಲಿ ಏನಂತಂದ್ರೆ ಮಾತುಕತೆ ಆಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗ್ತಾರೆ. ಆ ವ್ಯಕ್ತಿ ಪ್ರತಿ ಬಾರಿಯೂ ಸಹಿತ ಅಮಿತ್ ಶಾನೇ ಆಗೋದಿಲ್ಲ, ಪ್ರತಿ ಬಾರಿಯೂ ಸಹಿತ ಏನಂದ್ರೆ ನರೇಂದ್ರ ಮೋದಿನೇ ಆಗೋದಕ್ಕೆ ಆಗೋದಿಲ್ಲ. ಸಣ್ಣ ಸಣ್ಣ ವಿಚಾರಗಳನ್ನ ಸಹಿತ ಹೈಕಮಾಂಡ್ ನಾಯಕರುಗಳ ಮುಂದ್ಗಡೆ ತಂದಿಡಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ಬಂದಾಗ ನೇರವಾಗಿ ರೀಚ್ ಆಗದೇ ಇರುವಂತಹ ಸಂದರ್ಭದಲ್ಲಿ ಇವರು ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ನಿರಂತರವಾಗಿ ಹಾಗೆ ಸಂಪರ್ಕದಲ್ಲಿರ್ತಾರೆ ಅಂತಂದ್ರೆ ಪ್ರತಿ ಬಾರಿಯೂ ಸಹಿತ ಏನಂದ್ರೆ ಕ್ಯಾಬಿನೆಟ್ ಸಭೆ ಆಗಿರ್ಬೋದು, ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅಥವಾ ಸರ್ಕಾರ ತೆಗೆದುಕೊಳ್ಳುವಂತಹ ನಿಲುವುಗಳಾಗಿರ್ಬೋದು, ಮತ್ತೆ ಅವು ಕೆಲವೊಂದು ಕಾರ್ಯಕ್ರಮಗಳನ್ನ ಏನಂದ್ರೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಸಹಿತ ಆಗಿರ್ಬೋದು, ಆ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಮತ್ತೆ ಅದರ ಜೊತೆಗೆ ಆ ರಾಜ್ಯಗಳ ಆ ಪಕ್ಷದ ನಾಯಕರುಗಳಿಗೆ ಏನಂದ್ರೆ ಮಾಹಿತಿ ಕೊಡುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಈಗ ಚಂದ್ರಬಾಬು ನಾಯ್ಡು ಯಾವುದೇ ಕಾರಣಕ್ಕೂ ಸಹಿತ ಕ್ಯಾಬಿನೆಟ್ ಅಲ್ಲಿ, ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ಅವರು ನೇರವಾಗಿ ಏನಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಆ ರಾಜ್ಯವನ್ನು ನಿಭಾಯಿಸುವಂತಹ ಕೆಲಸದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸಂಸದರ ಮೂಲಕವಾಗಿ ಅವರಿಗೆ ಅಂದ್ರೆ ಆಯಾ ಪಕ್ಷದ ಸಂಸದರ ಮೂಲಕವಾಗಿ ಅವರಿಗೆ ಮಾಹಿತಿಯನ್ನು ತಲುಪಿಸುವ ಬದಲಾಗಿ ನೇರವಾಗಿ ಅವರಿಗೆ ಮಾಹಿತಿಯನ್ನು ತಲುಪಿಸುವಂತಹ ಕೆಲಸಕ್ಕೆ ಒಬ್ಬ ಕೇಂದ್ರದ ನಾಯಕ ಬೇಕಾಗ್ತಾನೆ. ಆ ಕೇಂದ್ರದ ನಾಯಕರನ್ನಾಗಿ ಏನಂತಂದ್ರೆ ಚಂದ್ರಬಾಬು ನಾಯ್ಡು ಜೊತೆಗೆ ಪಿಯೂಷ್ ಗೋಯಲ್ ಅವರನ್ನ ನೇಮಕ ಮಾಡುವ ಮೂಲಕವಾಗಿ ನಿರಂತರವಾದಂತಹ ಸಂಪರ್ಕವನ್ನ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅದೇ ರೀತಿಯಾಗಿ ಜೆಡಿಯು ವಿಚಾರದಲ್ಲೂ ಸಹಿತ ಅಷ್ಟೇ. ಯಾಕಂದ್ರೆ ಜೆಡಿಯು ನಾಯಕರು ಸಂಪರ್ಕ ಮಾಡಬೇಕು ಅಂತಂದ್ರೆ ನೇರವಾಗಿ ಏನಂದ್ರೆ ಇಲ್ಲೂ ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಕ್ಯಾಬಿನೆಟ್ ನಲ್ಲಿ ಇರೋದಿಲ್ಲ. ಕ್ಯಾಬಿನೆಟ್ ನಲ್ಲಿ ಇರುವಂತದ್ದು ಅವರ 12 ಜನ ಸಂಸದರಲ್ಲಿರುವಂತಹ ಒಂದು 3 ಜನ ಇರಬಹುದು ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಸರ್ಕಾರ ತೆಗೆದುಕೊಳ್ಳುವಂತಹ ಒಂದು ಏಕಾಏಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆಯಾ ಪಕ್ಷದ ಏನಂದ್ರೆ ನಾಯಕರುಗಳಿಗೆ ಅಥವಾ ಸಂಸದರಿಗೆ ಅಥವಾ ಏನಂದ್ರೆ ಆ ಕ್ಯಾಬಿನೆಟ್ ಇರುವಂತಹ ನಾಯಕರುಗಳಿಗೆ ಮಾಹಿತಿ ಕೊಡದೇನೆ ನೇರವಾಗಿ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ನಾಯಕರುಗಳ ಮೂಲಕವಾಗಿ ಅಶ್ವಿನಿ ವೈಷ್ಣವ್ ಅವರ ಮೂಲಕವಾಗಿ ಜೆಡಿಯು ನಾಯಕ, ಅದು ಏನಂದ್ರೆ ಪಕ್ಷದ ನಾಯಕರಾಗಿರ್ತಕ್ಕಂತಹ ಏನಂದ್ರೆ ಸಿಎಂ ನಿತೀಶ್ ಕುಮಾರ್ ಅವರನ್ನು ಸಹಿತ ಸಂಪರ್ಕ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಗುತ್ತೆ. ಈ ಕಾರಣಕ್ಕಾಗಿ ಈ ಒಂದು ಸಮನ್ವಯದ ಒಂದು ಪಾಯಿಂಟ್ ಇಲ್ಲಿ ರೈಸ್ ಆಗ್ತಾ ಇದೆ.
ಇಲ್ಲಿ ಇಷ್ಟು ದಿವಸಗಳ ಕಾಲ ಬಿಜೆಪಿಗೆ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರಲಿಲ್ಲ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಫುಲ್ ಮೆಜಾರಿಟಿ ಇರ್ತಾ ಇತ್ತು. ಆದ್ರೆ ಈಗ ಫುಲ್ ಮೆಜಾರಿಟಿ ಇರದೇ ಇರುವಂತಹ ಕಾರಣಕ್ಕಾಗಿ ಪ್ರತಿ ಒಂದೊಂದು ಚಿಕ್ಕ ಚಿಕ್ಕ ವಿಚಾರಗಳನ್ನು ಸಹಿತ ಅವರ ಗಮನಕ್ಕೆ ತರಬೇಕು ಮತ್ತೆ ಅವರ ಬೇಡಿಕೆಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.